ಶ್ರೀರಸ್ತು ಶುಭಮಸ್ತು. ಮನೆಯ ಯಜಮಾನಿ ಪಟ್ಟಕ್ಕಾಗಿ ದೀಪಿಕಾ ಮಸಲತ್ತು. ನಂಬಿಕೆಟ್ಟ ಶಾರ್ವರಿ ಮುಂದೇನು ಮಾಡುತ್ತಾಳೆ? ಮನೆಯ ಯಜಮಾನಿ ಪಟ್ಟ ದೀಪಿಕಾಗೆ ಬರಬೇಕು ಎಂದು ದೀಪಿಕಾ ಮಸಲತ್ತು ಮಾಡುತ್ತಿದ್ದಾಳೆ. ಆದರೆ ಇದು ಶಾರ್ವರಿಯ ಗಮನಕ್ಕೆ ಬಂದಿಲ್ಲ. ಶಾರ್ವರಿಗೆ ಮನೆಯ ಯಜಮಾನಿ ಪಟ್ಟ ಬೇಕು, ಸಿಗಲೇಬೇಕು ಎಂದು ದೀಪಿಕಾ ಹಾಗೂ ಶಾರ್ವರಿ ಸೇರಿ ಮಾಧವ ಹಾಗೂ ಅವರ ಅಮ್ಮನ ಸರವನ್ನು ಕದ್ದಿರುತ್ತಾರೆ. ಈ ಕದ್ದ ಸರವನ್ನು ದೀಪಿಕಾ ಶಾರ್ವರಿಯ ಕಬೋರ್ಡ್ನಲ್ಲಿ ಇಟ್ಟು ಬಿಡುತ್ತಾಳೆ. ಶಾರ್ವರಿಗೆ ಕಳ್ಳತನದ ಪಟ್ಟ ಸಿಗಬೇಕು ಎಂದು ದೀಪಿಕಾ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರುತ್ತಾಳೆ. ಆದರೆ ಇದು ಯಾವುದು ಶಾರ್ವರಿಯ ಗಮನಕ್ಕೆ ಸ್ವಲ್ಪ ಕೂಡ ಬಂದಿಲ್ಲ. ಹೇಗಾದರೂ ಮಾಡಿ ತುಳಸಿ ಕೈಯಲ್ಲಿ ಇದ್ದ ಬೀಗದ ಕೀಯನ್ನು ತಾನು ಪಡೆದುಕೊಳ್ಳಬೇಕೆಂಬುದು ದೀಪಿಕಾ ಅಂದುಕೊಂಡಿರುತ್ತಾಳೆ. ಆ ಪ್ರಕಾರವಾಗಿ ತುಳಸಿ ಜೊತೆ ಇದ್ದ ಬೀಗದ ಗೊಂಚಲನ್ನು ಎಲ್ಲಿಯೋ ಬಿಸಾಡಿ ಬಿಡುತ್ತಾಳೆ. ಆ ಆಪಾದನೆಯನ್ನು ಸಮರ್ಥ್ ಮೇಲೆ ಹಾರಿಸುತ್ತಾಳೆ. ಆದರೆ ಇದರಿಂದ ತುಳಸಿಗೆ ಬಹಳ ನೋವಾಗುತ್ತದೆ. ಕೊನೆಗೆ ಬೀಗದ ಕೀ ಗೊಂಚಲು ಮಾಧವನಿಗೆ ಸಿಗುತ್ತದೆ. ಆತ ಮಾತ್ರ ಮನೆಯವರೆಲ್ಲ ಕರೆದು ಯಾರು ಏನು ಅಂದುಕೊಳ್ಳಬೇಡಿ, ಬೀಗದ ಕೀ ನನ್ನ ಬಳಿ ಇದೆ ಎಂದು ಹೇಳುತ್ತಾನೆ. ದೀಪಿಕಾ ಹಾಗೂ ಶಾರ್ವರಿ ಪ್ಲಾನ್ ಮಾಡಿಕೊಂಡು ಇರುತ್ತಾರೆ. ಹೇಗಾದರೂ ಮಾಡಿ ಆಹಾರ ಮನೆಯಲ್ಲಿ ಕಾಣುತ್ತಿಲ್ಲ ಎಂಬುದು ಎಲ್ಲರಿಗೂ ತಿಳಿಸಬೇಕು. ಇದಕ್ಕಾಗಿ ಕಾರಣ ತುಳಸಿ ಎಂದು ಎಲ್ಲರಿಗೆ ತಿಳಿಸಿದರೆ ಮಾತ್ರ ನನ್ನನ್ನು ಖುಷಿ ಪಡುವವರು, ಇಲ್ಲ ಎಂದರು ಶಾರ್ವರಿ ದೀಪಿಕಾ ಬಳಿ ಹೇಳುತ್ತಿರುತ್ತಾಳೆ. ಆ ಬಳಿಕ ಮಹೇಶ್ ಹಾಗೂ ಶಾರ್ವರಿ ದೇವರಿಗೆ ಪೂಜೆ ಮಾಡಬೇಕು ಎಂದು ಹೇಳುತ್ತಾರೆ. ಹಾಗೆಯೇ ಮಾಧವನ ಜೊತೆ ಮಹೇಶ್ ಹೇಳುತ್ತಾನೆ, ಅಮ್ಮನ ಸರ ಕಾಣುತ್ತಿಲ್ಲ ಅಣ್ಣ ಎಂದಾಗ ಮಾಧವ್ಗೆ ಶಾಕ್ ಆಗುತ್ತದೆ. ಅಮ್ಮನ ಸರ ಕಾಣದೆ ಮಂಕಾದ ಮಾಧವ, ಎಲ್ಲ ಸರ ಇದೆ ಆದರೆ ಅಮ್ಮನ ಸರ ಇಲ್ಲ ಎಂದಾದರೆ ಏನು ಅರ್ಥ? ಮನೆಯವರು ಯಾರು ತೆಗೆದುಕೊಂಡು ಇದ್ದಾರೆ ಎನ್ನುವ ಅನುಮಾನ ಮೂಡುತ್ತದೆ. ತುಳಸಿ ಮಾತ್ರ ಮಾಧವನ ಬಳಿಗೆ ಬಂದು ಹೇಳುತ್ತಾಳೆ, ಮಾಧವ ಅವರೇ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ದಯವಿಟ್ಟು ನೀನು ಅವನಿಗೆ ಆಪಾದನೆ ಮಾಡಬೇಡ ಎಂದು ಹೇಳಿದಾಗ ಮಾಧವ ತುಳಸಿಯನ್ನು ಸಮಾಧಾನ ಮಾಡುತ್ತಾನೆ. ಮಗಳ ಮಾತು ಕೇಳಿ ಶಾರ್ವರಿ ಶಾಕ್. ಮನೆಯವರೆಲ್ಲ ಹಾರದ ಬಗ್ಗೆ ಮಾತನಾಡುತ್ತಿರಬೇಕಾದ್ರೆ ಶಾರ್ವರಿ ಹಾಗೂ ದೀಪಿಕಾ ಮನದಲ್ಲಿ ನಗುತ್ತಾ ಇರುತ್ತಾರೆ. ಮನೆಯವರೆಲ್ಲ ಮಾತನಾಡುತ್ತಾ ಇರಬೇಕಾದ್ರೆ ಶಾರ್ವರಿ ಮಗಳು ಮೆತ್ತಗೆ ಹೇಳುತ್ತಾಳೆ, ಅಜ್ಜಿ ಸರವನ್ನು ನಾನು ಅಮ್ಮನ ಕಬೋರ್ಡ್ನಲ್ಲಿ ನೋಡಿದೆ ಎಂದಾಗ ಮನೆ ಮಂದಿಗೆ ಶಾಕ್ ಆಗುತ್ತದೆ. ಅದು ಹೇಗೆ ಸಾಧ್ಯ? ನನ್ನ ಕಬೋರ್ಡ್ ಒಳಗೆ ಹೇಗೆ ಬರಲು ಸಾಧ್ಯವೇ ಇಲ್ಲ ಎಂದು ಶಾರ್ವರಿ ಹೇಳಿದಾಗ ಮನೆ ಮಂದಿ ಶಾರ್ವರಿ ರೂಮ್ಗೆ ಹೋಗಿ ಚೆಕ್ ಮಾಡುತ್ತಾರೆ. ಆದರೆ ದೀಪಿಕಾ ಮಾಡಿದ ಮಾಸ್ಟರ್ ಪ್ಲಾನ್ ಶಾರ್ವರಿಗೆ ಮಾತ್ರ ತಬ್ಬಿಬ್ಬಾಗುತ್ತದೆ. ಮನೆ ಮಂದಿ ಎದುರು ತಲೆ ತಗ್ಗಿಸುತ್ತಾಳೆ ಶಾರ್ವರಿ. ಇನ್ನು ದೇವರು ಬಂದರೂ ಶಾರ್ವರಿಯನ್ನು ಬಚಾವ್ ಮಾಡಲು ಆಗುವುದಿಲ್ಲ ಎಂದು ದೀಪಿಕಾ ಅಂದುಕೊಂಡಳು ಇರುತ್ತಾಳೆ. ಇತ್ತ ಶಾರ್ವರಿ ಮಾಡಿದ ಮಹಾನ್ ಐಡಿಯಾಗೆ ಸಿಕ್ಕ ಪ್ರತಿಫಲ ಎಂದು ನಟಿಗರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.